ಗ್ರಂಥಾಲಯಗಳ ಮಹತ್ವ. ಪೀಠಿಕೆ. ವಿಜ್ಞಾನಿಗಳು, ಇತಿಹಾಸಕಾರರು, ಸಾಹಿತಿಗಳು ಮೊದಲಾದವರು ತಮ್ಮ ಅನುಭವಗಳನ್ನು, ಜ್ಞಾನವನ್ನು ಇತರರಿಗೆ ತಿಳಿಸಲು, ವಿನಿಮಯ ಮಾಡಲು ಬಳಸುವ ಮಾಧ್ಯಮಗಳೇ ಗ್ರಂಥಗಳು ಅಥವಾ ಪುಸ್ತಕಗಳು. ಇಂಥ ಪುಸ್ತಕಗಳ ಮೂಲಕ ಸಹಸ್ರಾರು ವರ್ಷಗಳ ಹಿಂದೆ ಜೀವಿಸಿದ್ದವರ ಜ್ಞಾನ, ಸಂಪತ್ತು, ಸಾಧನೆಗಳ ಅರಿವು ಇಂದಿನವರಿಗೆ ಲಭಿಸುವಂತಾಗುತ್ತದೆ. ಇಂತಹ ಗ್ರಂಥಗಳನ್ನು ಸಂಗ್ರಹಿಸಿ ವಿಷಯಾನುಗುಣವಾಗಿ ವ್ಯವಸ್ಥಿತವಾಗಿ ಜೋಡಿಸಿ ಇರಿಸಿರುವ ಸ್ಥಳವನ್ನು ಗ್ರಂಥಾಲಯಗಳೆನ್ನುತ್ತಾರೆ. ವಿಷಯ ನಿರೂಪಣೆ. ಪುಸ್ತಕವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ. ಅತ್ಯುತ್ತಮ ಪುಸ್ತಕಗಳು ಜೀವನದ ಉತ್ತಮ ಸಂಗಾತಿಗಳು. ತಿಳುವಳಿಕೆಯನ್ನು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಹಲವು ಹಾದಿಗಳಿವೆ. ತಿಳಿದವರಿಂದ ಕೇಳಿ ಕಲಿಯುವುದು, ಶಾಸ್ತ್ರಗಳ ಅಧ್ಯಯನ, ಕೆಲಸ ಮಾಡುವವರನ್ನು ನೋಡಿ ಮಾಡಿ ಅರಿಯುವುದು, ತಾನೇ ಯೋಚಿಸಿ ಪ್ರಯತ್ನಿಸುವುದು, ಸಜ್ಜನರ ಸಹವಾಸ, ಹೀಗೆ ಜ್ಞಾನವನ್ನು ಗಳಿಸಬಹುದು ಎಂದು ಪೂರ್ವಿಕರು ಸೂಚಿಸಿದ್ದಾರೆ. ಎಲ್ಲರಿಂದಲೂ ಒಂದೊಂದು ನುಡಿಯನ್ನು ಕಲಿತು ತಾನು ವಿದ್ಯೆಯ ಪರ್ವತವಾದೆನೆಂದು ಸರ್ವಜ್ಞನು ಹೇಳಿಕೊಂಡಿದ್ದಾರೆ. ಗ್ರಂಥಾಲಯಗಳಲ್ಲಿರುವ ಪುಸ್ತಕಗಳು ನಾನಾ ರೀತಿಯ ಲೇಖಕರ ಕಲ್ಪನೆ, ಸಾಧನೆ, ಯೋಚನೆಗಳ ಸಾರ ಸಂಗ್ರಹವಾಗಿರುತ್ತವೆ. ಅಲ್ಲಿ ಜ್ಞಾನವನ್ನು ಅಪೇಕ್ಷಿಸುವವರ ಆಸಕ್ತಿಗೆ ಅನುಗುಣವಾಗಿ ಗ್ರಂಥಗಳು ಲಭಿಸುತ್ತವೆ. ಅವುಗಳ ಅಧ್ಯಯನದಿಂದ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಅವಕಾಶ ಲಭಿಸುತ್ತದೆ. ಕಾವ್ಯ, ನಾಟಕ, ವಿಜ್ಞಾನ, ಇತಿಹಾಸ, ಭೂಗೋಳ, ಖಗೋಳ, ಜ್ಯೋತಿಷ್ಯ, ಗಣಿತ, ವೈದ್ಯಕೀಯ, ವೇದ, ವೇದಾಂತ ದರ್ಶನ ಮುಂತಾದ ನಾನಾ ವಿಚಾರ ಗ್ರಂಥಗಳ ರಾಶಿಯೇ ಗ್ರಂಥಾಲಯಗಳಾಗಿರುತ್ತವೆ. ಉಪಸಂಹಾರ. ಜಗತ್ತಿನಲ್ಲಿ ಬೇರೆಯವರು ಕದಿಯಲಾಗದ ಸಂಪತ್ತೆಂದರೆ ಜ್ಞಾನನಿಧಿ ಮಾತ್ರ. ಆ ನಿಧಿಯನ್ನು ಗುರುಮುಖದಿಂದ, ಗ್ರಂಥ ಪಠಣದಿಂದ ಗಳಿಸಬಹುದಾಗಿದೆ. ಅಂತಹ ಸೌಲಭ್ಯವನ್ನು ಗ್ರಂಥಾಲಯಗಳಿಂದ ಪಡೆಯಬಹುದಾಗಿದೆ. ವಿಸ್ತಾರ ವಿಶ್ವವಿದೆ ಪುಸ್ತಕದ ಒಳಗೆ, ಹೊತ್ತಗೆಯ ಹತ್ತಿರಿಡು ನೀ ಸರ್ವಗಳಿಗೆ ಎನ್ನುವ ಕವಿವಾಣಿ ಜ್ಞಾನಾಕಾಂಕ್ಷಿಗಳ ಮನದಲ್ಲಿ ಶಾಶ್ವತವಾಗಿ ಇರಬೇಕು.